ಕಳೆದೆರಡು ವಾರಗಳಿಂದ ಐಟಿ ಸಿಟಿ ಜನ ಮನೆಯಿಂದ ಹೊರಗೆ ಬರೋಕಾಗ್ತಿಲ್ಲ. ಹೊರ ಬಂದ್ರೆ ಮೈ ಮಂಜುಗಡ್ಡೆಯಾಗುವಂತಹ ಕೊರೆಯೋ ಚಳಿ. ಇನ್ನೇನು ಕಮ್ಮಿ ಆಗುತ್ತೆ ಅಂದ್ರೆ ಇನ್ನೂ ಒಂದು ವಾರ ಭಯಂಕರ ಥಂಡಿ ಕಾಡಲಿದೆ ಅನ್ನೋ ಮುನ್ಸೂಚನೆ ಸಿಕ್ಕಿದೆ. ಬೆಡ್ಶೀಟ್ ಹೊದ್ದು ಮಲಗಿದ್ರು ತಡೆಯೋಕಾಗ್ತಿಲ್ಲ. ಸ್ವೆಟರ್ ಹಾಕೊಂಡ್ರು ಚಳಿ ಕಡಿಮೆ ಆಗ್ತಿಲ್ಲ. ಆಫೀಸ್ಗೆ ಹೋಗೋಕಾಗ್ತಿಲ್ಲ, ವಾಕಿಂಗ್ ಮಾಡೋಕಾಗ್ತಿಲ್ಲ. ಅಬ್ಬಬ್ಬ, ಎಲ್ರೂ ಗಡಗಡ ನಡುಗುತ್ತಿದ್ದಾರೆ. ಭಾರೀ ಚಳಿಗೆ ಬೆಂಗಳೂರಿಗರು ತರಗುಟ್ಟುತ್ತಿದ್ದಾರೆ. ರಾಜಧಾನಿಯಲ್ಲಿ ಥಂಡಿ ಚಳಿಗೆ ಜನ ತಂಡ. ಕನಿಷ್ಠ ತಾಪಮಾನ 11 ಡಿಗ್ರಿಗೆ ಇಳಿಯುವ ಸಾಧ್ಯತೆ. ಬೆಂಗಳೂರಿಗೆ ಬೆಂಗಳೂರೇ ಊಟಿಯಂತಾಗಿದೆ. ಒಂದ್ ಕಡೆ ಚಳಿ, ಮತ್ತೊಂದ್ ಕಡೆ ದಟ್ಟ ಮಂಜು. ದಿನೇ ದಿನೇ ರಾಜಧಾನಿ ತಾಪಮಾನ ಕಡಿಮೆ ಆಗ್ತಿದ್ದು ಜನ ಹೈರಾಣಾಗಿದ್ದಾರೆ. ಹಲವು ದಿನಗಳಿಂದ ವಾಡಿಕೆಗಿಂತ ಹೆಚ್ಚಾಗಿಯೇ ಚಳಿ ಶುರುವಾಗಿದೆ. ಬೆಂಗಳೂರಲ್ಲಿ ಮುಂದಿನ 4-5 ದಿನಗಳಲ್ಲಿ 11 ಡಿಗ್ರಿ ಸೆಲ್ಸಿಯಸ್ ತನಕ ಕನಿಷ್ಠ ತಾಪಮಾನ ದಾಖಲಾಗೋ ಸಾಧ್ಯತೆ ಇದೆಯಂತೆ. ಉತ್ತರ ಕರ್ನಾಟಕ ಭಾಗದಲ್ಲಿ 12 ಡಿಗ್ರಿಯಿಂದ 14 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಲಿದೆಯಂತೆ. ಬೆಂಗಳೂರಿನಲ್ಲಿ ಮುಂದಿನ 7 ದಿನಗಳವರೆಗೆ ಕನಿಷ್ಠ ಉಷ್ಣಾಂಶವು ಸುಮಾರು 14ರಿಂದ 16 ಡಿಗ್ರಿ ಸೆಂಟಿಗ್ರೇಡ್ ಇರ್ಬೋದು. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ 11ರಿಂದ 13 ಡಿಗ್ರಿ ಸೆಂಟಿಗ್ರೇಡ್ ಇರ್ಬೋದು ಉತ್ತರ ಒಳನಾಡಿನಲ್ಲಿ. ಆಮೇಲೆ ಮತ್ತೆ ಏರುಪೇರು ಆಗ್ತಿರ್ತದೆ, ಮತ್ತೆ ಇಳಿಕೆನ ಆಗ್ಬೋದು, ಮತ್ತೆ ಏರ್ನ ಆಗ್ಬೋದು. ಶಿವರಾತ್ರಿ ತನಕ ನಗರದಲ್ಲಿ ಚಳಿ ಪ್ರಮಾಣ ಹೆಚ್ಚಿರಲಿದೆ. ಹಲವೆಡೆ ದಟ್ಟ ಮಂಜು ಮುಸುಕುವ ಬಗ್ಗೆಯೂ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಚಳಿಗೆ ಮನೆಯಿಂದ ಹೊರ ಬರೋಕಾಗ್ತಿಲ್ಲ ಅನ್ನೋದು ಜನರ ಅಳಲು. ಸೊ ಲಾಸ್ಟ್ 1 ವೀಕಿಂದ ಚಳಿ ತುಂಬ ಜಾಸ್ತಿನೇ ಆಗಿದೆ. ಈಗ 15 ಡಿಗ್ರಿ ಆಗಿಬಿಟ್ಟಿದೆ ಆಲ್ರೆಡಿ. 10 ಡಿಗ್ರಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ, ವೆದರ್ ರಿಪೋರ್ಟಲ್ಲಿದೆ. ಸೊ ಅದು ಬಿಟ್ಟರೆ ನಾವು ಬೆಳಿಗ್ಗೆ ಎದ್ರೆ ಜಿಮ್ಗೆ ವಾಕಿಂಗ್ ಎಲ್ಲ ಹೋಗ್ತಾ ಇದ್ವಿ. ಇವಾಗ ಏನು ಹೋಗೋಕ್ಕೆ ಆಗ್ತಾ ಇಲ್ಲ. ಮಲ್ಕೊಂಡ್ಬಿಡ್ಬೇಕು ಅನಿಸುತ್ತೆ. ಅದಕ್ಕಿಂತ ಆಫೀಸ್ ಹೋಗೋದು ಲೇಟ್ ಆಗ್ತಾ ಇದೆ ಈಗ. ಸೊ ಅಲ್ಲಿ ಬಯಸ್ಕೋಬೇಕಾಗುತ್ತೆ. ಮೈ ನೊಡಗಿಸೋ ಚಳಿಗೆ ಸಿಟಿ ಜನರು ಬಿಸಿ ಬಿಸಿ ಬಜ್ಜಿ, ಬೋಂಡ ಮೊರೆ ಹೋಗಿದ್ದಾರೆ. ಏನೇ ಹೇಳಿ, ಇನ್ನೂ ಕೆಲ ದಿನ ಚಳಿಯನ್ನ ನೀವು ಬಿಟ್ರು ಚಳಿ ಮಾತ್ರ ನಿಮ್ಮನ್ ಬಿಡಲ್ಲ. ಕಿರಣ್ ಸೂರ್ಯ, TV9 ಬೆಂಗಳೂರು.